ಲಾಸ್ಟ್ ವೀಕ್ ಬಂದಿದ್ರು ಪ್ರದೀಪ್ ಈಶ್ವರ್ ಸರ್. ಸೊ ಅವಾಗ ನಮ್ದು ಏನೇನು ಕೋರಿಕೆಗಳಿದೆ, ಬೇಸಿಕ್ ನೀಡ್ಸ್ ಏನೇನಿದೆ ಹೇಳಿದ್ವಿ. ಅದರಲ್ಲಿ ಮಲ್ಟಿಪಲ್ ರೀಸನ್ಸ್ ಇತ್ತು. ಅದರಲ್ಲಿ ಮುಖ್ಯವಾದದ್ದು ವಾಟರ್ ಕೂಡ ಒಂದಿತ್ತು. ಸೊ ವಾಟರ್ ಸೋರ್ಸ್ ಇರಲಿಲ್ಲ ಅಲ್ಲಿ. ಅದಕ್ಕೆ ಲಾಸ್ಟ್ ವೀಕ್ ಅವರು ನಮ್ಗೆ ಏನ್ ಪ್ರಾಮಿಸ್ ಮಾಡಿದ್ರು, 1 ವೀಕ್ ಒಳಗಡೆ ನಿಮ್ಗೆ ಬೋರ್ ಆಗುತ್ತೆ ಅಂತ ಪ್ರಾಮಿಸ್ ಮಾಡಿದ್ರು. ಅದೇ ತಕ್ಕಂಗೆ ಬೋರ್ ಆಗಿದೆ. ನಿನ್ನೆ ಸಂಜೆನೆ ಬಂದಿದೆ, ನೀರು ಸೂಪರ್ ಆಗಿ ಬಂದಿದೆ. 5-5.5 ಇಂಚೇನೋ ನೀರು ಬಂದಿದೆ ಇವಾಗ. ಸೊ ತುಂಬಾ ಎಲ್ಲ ಖುಷಿ ಆಗ್ತಾ ಇದೆ. ಅದ್ರ ಜೊತೆಗೆ ಮತ್ತೆ ಇನ್ನೇನು ಇಲ್ಲಿ ಮೋರಿಗಿರಿ ಎಲ್ಲ ಹೆಂಗ್ ಕ್ಲೀನ್ ಮಾಡಿಸ್ತೀವಿ ಅಂತಂದಿದ್ದು. ಸೊ ಕಂಪ್ಲೀಟ್ ಆ ಕೆಲಸ ಎಲ್ಲ ಆಲ್ರೆಡಿ ಕಂಪ್ಲೀಟ್ ಆಗ್ಬಿಟ್ಟಿದೆ. ಬೇರೆ ಶಾಸಕರು ಬೇರೆ ಯಾರು ಎಲ್ಲ ಹೆಂಗಿದೆ ಅಂತ ನಮ್ಗೆ ಗೊತ್ತಿಲ್ಲ. ತುಂಬಾ ಜನ ಬರೇ ಎಲ್ಲ ಆಶ್ವಾಸನೆ ಅಂದ್ರೆ ಸುಮ್ಮನೆ ಹೇಳಿ ಹೋಗ್ತಾ ಇರ್ತಾರೆ. ಸೊ ನಾವಿಲ್ಲಿ ನೋಡ್ತಾ ಇದೀವಿ, ಅವರು ಅವಾಗ ಹೇಳಿದ್ದು ಆನ್ ದಿ ಸ್ಪಾಟ್ ಅಲ್ಲಿ ಎಲ್ಲ ಆಗ್ತಾ. ಸೊ ನಿಜಕ್ಕೂ ಖುಷಿ ಆಗ್ತಾ ಇದೆ. ಪ್ರದೀಪ್ ಈಶ್ವರ್ ಸರ್ ಇಮಿಡಿಯೇಟ್ ಆಗಿ ಬಂದು ವಾಟರ್ ಪ್ರಾಬ್ಲಮ್ ಏನಿದೆ ಇಮಿಡಿಯೇಟ್ ಆಗಿ ಅದನ್ನ ಸಾಲ್ವ್ ಮಾಡಿದ್ದಾರೆ. ಕಾಮನ್ ಮ್ಯಾನ್ ಸರ್ ಅಷ್ಟೇ. ಏನಂತ ಹೇಳ್ಬೇಕಂದ್ರೆ ನಾವು ಅವ್ರಿಗೆ ನಾವೇನೇ ಒಂದು ಜೈಕಾರ ಆಗೋದು ಇಲ್ಲ, ಬೇರೆಯವ್ರ ತರ ಕರ್ಸಿ ಕೂರ್ಸಿ ಸನ್ಮಾನ ಅದೆಲ್ಲ ಅವ್ರೇನು ಒಪ್ಕೊಳ್ಳೋದಿಲ್ಲ. ಸೊ ಕಾಮನ್ ಮ್ಯಾನ್ ನಾವ್ ಹಿಂಗೆಲ್ಲ ಮನೇಲೆಲ್ಲ ಹೆಂಗಿರ್ತೀವಿ, ಕೆಳಗೆ ಕೂತ್ಕೊಂಡ್ರೆ ಕೆಳಗೆ, ಮೇಲೆ ಕೂತ್ಕೊಂಡ್ರೆ ಮೇಲೆ, ಎಲ್ಲ ನಮ್ ಜೊತೆನೆ ಸೇರ್ಕೊಂಡ್ಬಿಡ್ತಾರೆ ಅವರು. ನಮ್ ಜೊತೆ ಕೂತ್ಕೊಂಡು ಎಲ್ಲ ಆರಾಮಾಗಿ ಬಂದ್ಬಿಟ್ಟು ಏನ್ ಪ್ರಾಬ್ಲಮ್ ಇದೆ, ಸೊ ಯಾವಾಗ ಆಗತ್ತೆ, ಎಸ್ಟಿಮೇಷನ್ಸ್ ಎಲ್ಲ ಅಲ್ಲೇ ಕರೆಸ್ತಾರೆ. ಬಟ್ ಬೇರೆ ಶಾಸಕರು ನಾನ್ ನೋಡ್ದಂಗೆ ಹೆಂಗಿದ್ದಾರೆ ಅಂತಂದ್ರೆ ಅವ್ರನ್ನ ಹತ್ರ ಬಿಟ್ಕೊಳಕ್ ಯೋಚನೆ ಮಾಡ್ತಾರೆ, ಇವ್ರನ್ನ ತಗೊಳ್ಳೋದು ಹತ್ರಕ್ಕೆ ಬೇಡವಾ ಅಂತ ಅಂದ್ಬಿಟ್ಟು. ಬಟ್ ಇವ್ರು ಹೆಂಗೆ ಅಂತಂದ್ರೆ ನಮ್ ಜೊತೆನಲ್ಲೇ ಕೆಳಗಡೆ ಕುತ್ಕೊಂತಾರೆ. ಮುಖ್ಯವಾಗಿದ್ದು ಲೇಔಟ್ ಎಲ್ಲ ಅಧ್ವಾನ ಆಗಿ ಹಾಳಾಗಿತ್ತು. ಆ ಲೇಔಟ್ ಇವತ್ತು ಪಂಚಾಯತಿ ಕಡೆಯಿಂದ PDO ಸಾಹೇಬರಿಗೆಲ್ಲ ಹೇಳಿ ಜಾನ್ಸಿನಣ್ಣ ಅವರು ಅದು ಒಂದು ಲೆಕ್ಕಾಚಾರಕ್ಕೆ ಬಂದಿದೆ. ಪಾರ್ಕು ಕೂಡ ಎಲ್ಲ ಕ್ಲಿಯರ್ ಮಾಡಿದ್ದಾರೆ. ಎರಡನೇದಾಗಿ ನಮ್ಮ ಮೂಲಭೂತ ಸೌಕರ್ಯದಲ್ಲಿ ಮುಖ್ಯವಾಗಿ ನೀರಿಂದು ನಿನ್ನೆ ರಾತ್ರಿ ಗಾಡಿ ಬಂತು, ಇವತ್ತು ಬೆಳಗ್ಗೆ 6 ಗಂಟೆ ಮೀಟರ್ ಆಯ್ತು. ಈಗ ಆಲ್ರೆಡಿ ಒಳ್ಳೆ ನೀರು ಕೂಡ ಬಂದಿದೆ. ಒಂದು 5,000 ಗ್ಯಾಲರಿ ನೀರು ಬಂದಿದೆ, 5,000-5,500 ನೀರು ಬಂದಿದೆ. ಅದು ಸಂತೋಷವಾದ ವಿಚಾರ. ಎರಡನೇದಾಗಿ ನಮಗೆ ರಸ್ತೆಗಳಿಗೆ ಹೇಳಿದ್ದಾರೆ ಎಸ್ಟಿಮೇಷನ್. ಅದು ಆಲ್ರೆಡಿ ಬೆಳಗ್ಗೆಯಿಂದ ನಮ್ಮ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಪ್ರದೀಪ್ ಈಶ್ವರ್ ಸರ್ ಮಾತಾಡಿದ್ರು. ನಮ್ಮ ಕ್ಷೇತ್ರದ MLA ನಮ್ಮನ್ನೆಲ್ಲೂ ಕೂಡ ಕುರಿತು ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಮಾತಾಡ್ತಾರೆ ಅಂತ ಹೇಳಿ ನಮ್ಮ ಮೇಲೆ ನಾವು ಶಬಾಷ್ ತಟ್ಕೋಬೇಕಾದ್ದೆ. ಯಾಕೆ ಅಂತಂದ್ರೆ ನಮ್ಗೆ ಸಂತೋಷವಾದ ವಿಚಾರ. ಇಷ್ಟೆಲ್ಲ ಆಗ್ತಿರೋದು ನನ್ನ ಕನಸು ಅಂತ ಅನಿಸ್ತಿದೆ, ಇದು ನಿಜ ಅಂತ ಅನಿಸ್ತಾನೆ ಇಲ್ಲ, ಆದ್ರೆ ಇದು ಸತ್ಯ. ಪ್ರದೀಪ್ ಈಶ್ವರ್ ಸಾಹೇಬ್ರು ಕಷ್ಟ ಸುಖ ಏನು ಅಂತ ನೋಡಿ ಅನುಭವಿಸಿ ಬಂದಿರತಕ್ಕಂತ ವ್ಯಕ್ತಿ ಆಗಿರೋದ್ರಿಂದ ನಮ್ಮ ಜೊತೆಲಿ ಅವರು ಕೂಡ ಕೂತು ಆ ಕಷ್ಟ ನಂದು ಅಂತ ತಿಳ್ಕೊಂಡು ನಮ್ ಕ್ಲಿಯರ್ ಮಾಡ್ಕೊಡ್ತಿದ್ದಾರೆ. ಇದು ನಮ್ ಸಂತೋಷವಾದ ವಿಚಾರ ಸರ್. ನಾವು ಧನ್ಯವಾದ ಹೇಳಕ್ ಇಷ್ಟಪಡ್ತೀವಿ. ಪ್ರದೀಪ್ ಈಶ್ವರ್ ಸಾಹೇಬ್ರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಇಂಥ ಲೀಡರ್ ಮುಂದೆ ಇರಬೇಕು ಸರ್ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ. ಪ್ರದೀಪ್ ಈಶ್ವರ್ ಅವ್ರನ್ನ ಕೇಳ್ಕೊಂಡದಕ್ಕೆ ಅವ್ರು ಬಂದು ಇಲ್ಲಿ ನಮ್ ಜೊತೆ ಅವ್ರ MLA ಅನ್ನೋ ಒಂದು ಅಹಮ್ಮು ಇಲ್ಲ, ಏನಿಲ್ಲ, ಕಾಮನ್ ಮ್ಯಾನ್ ತರ ಬಂದು ನಮ್ಗೆ ಜೊತೆಯವರು ಎಷ್ಟೋ ವರ್ಷದಿಂದ ಪರಿಚಯ ಅನ್ನೋ ತರ ವಿಶ್ವಾಸದಿಂದ ಮಾಡಿ ನಮ್ ಕೆಲಸ ಎಲ್ಲ ಮಾಡ್ಕೊಟ್ಟಿದ್ದಾರೆ. ನೀರ್ ಕೊಟ್ಟಿದ್ದಾರೆ. ಮುಖ್ಯವಾಗಿ ಅವ್ರನ್ನ ಯಾವತ್ತೂ ಮರೆಯಕ್ ಸಾಧ್ಯನೇ ಇಲ್ಲ. ಮುಖ್ಯವಾಗಿ ಮುಂಚೆನೆ ಬೇಕಾಗಿರೋದು ನೀರು ಕೊಟ್ಟ ಮೇಲೆ ಅವ್ರನ್ನ ಮರೆಯಕ್ಕಾಗತ್ತಾ ಸರ್? ನಮ್ಮ ಸಮಸ್ಯೆಗಳನ್ನ ಇದುವರೆಗೂ ಯಾರು ಪರಿಹಾರ ಮಾಡಿಲ್ಲ. 10-12 ವರ್ಷದಿಂದ ಈಗ ಏನೋ ಪುಣ್ಯಾತ್ಮ ಬಂದಿದ್ದಾನೆ, ನಮ್ ಕೆಲಸ ಎಲ್ಲ ಆಗಿದೆ, ನಮಗ್ ತುಂಬಾ ಖುಷಿ ಆಗಿದೆ ಸರ್. ಇಂಥವ್ರೇ ಇರ್ಬೇಕು. ಅವರು MLA ಅಂತ ಯಾವತ್ತೂ ನಾವು ಅವ್ರು ತಿಳ್ಕೊಂಡೇ ಇಲ್ಲ. MLA ಆದವ್ರು ಈ ತರ ಫ್ರೀ ಆಗಿ ನಮಗ್ ಸಿಗೋದಾಗ್ಲಿ, ನಮ್ ಜೊತೆಲಿ ಒಡನಾಟ ಆಡೋದಾಗ್ಲಿ ಯಾರು ಮಾಡಲ್ಲ, ಮಾಡೋದು ಇಲ್ಲ. ಇಂಥವ್ರೇ ಬೇಕು ಸರ್ ನಮ್ಗೆ. ಪ್ರದೀಪ್ ಈಶ್ವರ್ ಸುಮ್ನೆ ಮಾತಾಡ್ತಾರೆ ಅಂದ್ರೆ ಮಾತಾಡೋದಾದ್ರೆ ಈ ಕೆಲ್ಸಗಳೆಲ್ಲ ಆಗ್ತಾ ಇದೆಯಲ್ಲ, ನೋಡ್ತಾ ಇದೀವಲ್ಲ. ಈಗ ಮಾಡ್ಕೊಟ್ಟಿದಾರಲ್ಲ, ಈಗ 10 ವರ್ಷದಿಂದ ಮಾಡಿಲ್ಲ, ಇವಾಗ ಮಾಡ್ಕೊಡ್ತಾ ಇದಾರಲ್ಲ ನೋಡಿ, ಹಿಂದೆನೆ ಇದೆ. ಅದರಿಂದ ಇಂಥ ನಾಯಕರು ಬೇಕು ಸರ್ ನಮ್ಗೆ.